ಹೇಳ್ರಿ, ನೀವು ಈಗಾಗಲೇ ಚಿಕ್ಕೋಡಿ ಭಾಳ ರಾಜ್ಯದ ಗಮನ ಸೆಳೆದಿರುವಂಥ ಲೋಕಸಭೆ ಭಾಳ ಜನಕ್ಕೆ ಗೊಂದಲ ಇತ್ತು. ಭಾಳಷ್ಟು ಊಹಾಪೋಹಗಳಿದ್ದವು, ಈ ರೀತಿ ಆ ರೀತಿ ಅಂತ. ಕೊನೆಗೆ ಜನರ ತೀರ್ಪನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕವನ್ನು ಗೆಲ್ಲಿಸಿದ್ದಾರೆ ದೊಡ್ಡ ಅಂತರದಿಂದ. ಸೊ ಇದು ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಗೆಲ್ಲಿಸ್ತಾರಂತ ಜನ ಈ ತೀರ್ಮಾನ. ಜಾತಿ ಧರ್ಮ ಭಾಷೆ ಮ್ಯಾಗೆ ಓಟ್ ಹಾಕಿಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರು ನಮ್ಮ ಪರವಾಗಿರುತ್ತೋ ಅನ್ನೋದು ಇದು ಚುನಾವಣೆ ಸಂಕೇತ ಆಗಿದೆ. ಮತ್ತು ನಮ್ಮ ಮೇಲೆ ಸಾಕಷ್ಟು ಭರವಸೆ ಇಟ್ಟಿದ್ದಾರೆ ಮತ್ತಾರು, ಇವರಿಂದ ಏನಾರ ಆಗ್ಬೋದು ಕೆಲಸ ಅಂತ. ಸೊ ಖಂಡಿತವಾಗಿ ಅದನ್ನ 5 ವರ್ಷಗಳಲ್ಲಿ ಪ್ರಿಯಾಂಕ ಅವರ ಪೂರೈಸ್ತಾರೆ. ಅವ್ರ ಜೊತೆ ನಾವು ಇರ್ತೀವಿ, ನಮ್ಮ ಸರ್ಕಾರ ಕೂಡ ಕೆಲಸ ಮಾಡ್ತದೆ. ಸರ್, ರಾಜ್ಯದಲ್ಲಿ ಎಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿಲ್ಲ ಸರ್ ರಾಜ್ಯದಲ್ಲಿ. ಅದನ್ನು ಮೀರಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ನೋಡಿ ಜನ ಮತ ಎಸ್, ಅದಂತೆ ಖಂಡಿತ ಇದ್ದೇ ಇದೆ. ಪಕ್ಷ ಗ್ಯಾರಂಟಿ ಪ್ಲಸ್ ಜಾರಕಿಹೊಳಿ ಬ್ರ್ಯಾಂಡ್ 3 ವರ್ಕ್ ಆಗಿದೆ ಇಲ್ಲಿ. ಹೀಗಾಗಿ ಗೆಲ್ಲಲಿಕ್ಕೆ ಕಾರಣ ಆಗಿದೆ ಇಲ್ಲಿ 3 ಅಂಶಗಳಿಂದ. ಸಾಕಷ್ಟು ಕುತೂಹಲ ಮೂಡಿದ್ರೆ ರಾಯಬಾಗ್ ಮತಕ್ಷೇತ್ರ ಸರ್, ಒಂದು ರೀತಿ ಎಲ್ಲೋ ಟೆನ್ಷನ್ ಕ್ರಿಯೇಟ್ ಮಾಡಿತ್ತು ಸರ್. ಒಂದು ಎಲ್ಲೋ ಶಂಭು ಕಲ್ಲೋಳ್ಕರ್ ಸ್ಪರ್ಧೆಯಿಂದ ಅದನ್ನು ಹೆಂಗೆ ನಿಭಾಯಿಸೋದು? 2-3 ದಿನ ಇಲ್ಲ ಅವ್ರ ಕೆಪಾಸಿಟಿನ ಅಷ್ಟೇ ಇತ್ತು. ಆದರೆ ನಮ್ಮ ವಿರೋಧಿಗಳು ಅವರು 1 ಲಕ್ಷ ತೊಗೋತಾರೆ 2 ಲಕ್ಷ ತೊಗೋತಾರೆ ಅಂತ ಅವ್ರು ಪ್ರಚಾರ ಮಾಡ್ತಿದ್ರು ಹೊರತಾಗಿ ರಿಯಲ್ ಆಗಿ. ಯಾಕೆಂದರೆ ಅವರು MLA ಸ್ಪರ್ಧೆ ಮಾಡೋದು ವಿಚಾರ ಬೇರೆ, ಅದಕ್ಕೆ ಮತದಾನ ಮಾಡೋದು ಬೇರೆ. ಇವಾಗ ಲೋಕಸಭೆಗೆ ಜನ ವಿಚಾರಗಳು ಬೇರೆ ಇರ್ತಾವೆ. ಹೀಗಾಗಿ ಇದಕ್ಕೂ ಸಂಬಂಧ ಇಲ್ಲ. ಅವರೇನೋ ನನ್ನ ಹಿಂದೆ ಎಲ್ಲರೂ ಬರ್ತಾರನ್ನೋ ಒಂದು ಆಸೆ ಇತ್ತು. ಸೊ ಈಗ ಆಸೆ ಅದು ಪೂರ್ಣಗೊಂಡಿಲ್ಲ. ಚೆನ್ನಾಗಿ ಕೆಲಸ ಮಾಡೋರು ಹಿಂದಿದೆ, ಹೋರಾಟ ಯಾರು ಮಾಡ್ತಾರೋ ಅವ್ರು ಹಿಂದಿದೆ ಅನ್ನೋದು ಈ ಚುನಾವಣೆ ತೋರಿಸ್ಕೊಟ್ಟಿದ್ದೀರಿ. ಸಾಕಷ್ಟು ಭರವಸೆಗಳಿದಾವೆ ಸರ್, ಮಾಡ್ತೀನಿ ಅನ್ನೋದು ಚಾಲೆಂಜ್ ಇದೆ. ಈಗಾಗಲೇ ನಾವು ನಮ್ಮ ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ನೀರಾವರಿ ಎಲ್ಲ ಕಾಲುವೆಗಳನ್ನು ಸುತ್ತಾಕಿದ್ದೀವಿ. ನಾವಿನ್ನೂ ಗೆಲ್ತೀವೋ ಸೋಲ್ತೀವೋ ಅಂತ ಗೊತ್ತಿರಲಿಲ್ಲ. ಅವರು ಕೂಡ ಕುಡ್ಚಿಯಲ್ಲಿ, ರಾಯಬಾಗದಲ್ಲಿ, ನಿನ್ನೆ ಕೊಟಬಾಗಿ ನೀರಾವರಿ ಯೋಜನೆ, ಸುಮಾರು ಕಡೆ ಈಗಾಗಲೇ ಪ್ರವಾಸ ಮಾಡಿದ್ದೀವಿ. ಖಂಡಿತವಾಗಿ ಅವರ ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿರೀಕ್ಷಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅತ್ನಿಯಲ್ಲಿ ಸಮಸ್ಯೆ ಆಗಿದೆ. ಏನು ಹೊಸ BJP ಕಾರ್ಯಕರ್ತರು ಅವರು ಮನಸಾರೆ ಪ್ರಚಾರ ಮಾಡೋದಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಅವ್ರು ಗಟ್ಟಿಯಾಗಿ ಮಾಡಿದ್ರು. ಹೀಗಾಗಿ 7,000 ಏನಂತ ಭಾಳ ದೊಡ್ಡ ನಿರೀಕ್ಷೆ ಕಡಿಮೆನಾಗಿಲ್ಲ. 7,000 ಮಾಡಿದ್ದಾರೆ. ಅವ್ರು ನಮ್ಮ ಹಳೆ ಕಾರ್ಯಕರ್ತರು ಭಾಳ ಜಿದ್ದದಿಂದ ಸವಾಲಾಗಿ ಸ್ವೀಕಾರ ಮಾಡಿ ಈ ಚುನಾವಣೆಯನ್ನು ಎದುರಿಸಿದ್ದಾರೆ. ಸೋಲಿಗೆ ಭಾಳಷ್ಟು ಕಾರಣಗಳಿದ್ದಾವೆ. ಅದ್ರ ಬಗ್ಗೆ ಚಿಂತನೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಅದು ಸ್ಥಳೀಯ ರಾಜಕಾರಣಿ ಇರ್ಬೋದು, ಮರಾಠಿ ಭಾಷಿಕರ ಓಟ್ ಇರ್ಬೋದು, ಅವ್ರ ಸಮುದಾಯದ ಓಟ್ ಇರ್ಬೇಕು. ಭಾಳ ಸಮಸ್ಯೆ ಇದೆ, ಗೊಂದಲ ಇದೆ ಅದರಲ್ಲಿ. ಸೊ ಅದನ್ನೆಲ್ಲ ನಾವು ಅಧ್ಯಯನ ಮಾಡೋದು ಭಾಳ ಅವಶ್ಯಕತೆ ಇದೆ. ನೋಡೋಣ, ಪಕ್ಷ ಅದ್ರ ಬಗ್ಗೆ ಚಿಂತನೆ ಮಾಡ್ತದೆ. ಎಲ್ಲಿ ಯಾವ್ರಾಗ ಅದು ಅವ್ರು ಮಾಡ್ತಾರೆ ಹಿಡ್ಕೋತಾರೆ, ಪೊಲೀಸರು ಕೇಸ್ ಹಾಕ್ತಾರೆ. ಅದು ರೂಟೀನ್. ಈ ಚುನಾವಣೆಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಮಾಡೋದಿಲ್ಲ. ಈಗಾಗಲೇ ಅಂಥ ಘಟನೆಗಳನ್ನು ಭಾಳಷ್ಟು ಸರಿ ಅವರು ಮಾಡೇ ಮಾಡ್ತೀವಿ. ಯಾವಾಗಲೂ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಅದರಲ್ಲಿ ಪ್ರಶ್ನೆ ಇಲ್ಲ. ಅದಕ್ಕೂ ಅದು ಯಾವಾಗಲೂ ದೇಶದ ವಿರೋಧಿ ಇದ್ರೆ ಯಾರೇ ಇದ್ರೆ ಅದು ಖಂಡನೀಯ ಮತ್ತು ಅದು ಶಿಕ್ಷೆಗೆ ಆರಿರ್ತಾರೆ. ನಾವು ಸರಿ ಕೆಟ್ಟ ನಾವು ಹೇಳೋಕ್ಕಾಗಲ್ಲ. ನಾವು ಓದ್ರಿದಾನೆ ಅವನು ಪೊಲೀಸ್ ಹಿಡ್ಕೋತಾರೆ ಅಷ್ಟೇ. ಅದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಈಗ ಅವ್ರ ಕ್ರಮ ಕೈಗೊಳ್ತಾರೆ ಅಷ್ಟೇ ನಾವು ಹೇಳ್ಬೋದು. ಆಗ್ರಹಿಸ್ತೀವಿ, ಖಂಡನೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.